ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ಲರಿಗೂ ನಮಸ್ಕಾರ. ನಮಗೆ ವೈಕುಂಠ ಏಕಾದಶಿ ಅಂತ ಅಂದರೆ ನಮಗೆ ಮಾರ್ಗಶೀರ್ಷ ಮಾಸದ ಧನುರ್ಮಾಸದಲ್ಲಿ ಈ ವರ್ಷ ನಮಗೆ ಶನಿವಾರ ಅಂದರೆ ನಾಳೆ ಈ ವೈಕುಂಠ ಏಕಾದಶಿ ಆಚರಣೆಯದು ಮಾಡಬೇಕಾಗತ್ತೆ. ಆದರೆ ಈ ವೈಕುಂಠ ಏಕಾದಶಿ ಅಂದರೆ ಏನು, ಇದರ ಮಹತ್ವವೇನು, ಇದು ಹೇಗೆ ಆಚರಣೆ ಮಾಡಬೇಕು ಎಂಬುದಾಗಿ. ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತಂದರೆ ಅದಕ್ಕೆ ಆದಂತಹ ಮಹತ್ವ ಇದೆ. ಯಾಕೆ ಅಂದರೆ ನಾವೆಲ್ಲ ಕೂಡ ಪ್ರತಿನಿತ್ಯವೂ ಕೂಡ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ತೇವೆ. ಆ ಆಹಾರದಿಂದ ನಮ್ಗೆ ಏನಾಗುತ್ತೆ, ರೋಗ ರುಜಿನಗಳು ಬರ್ತಾ ಇರ್ತದೆ. ಹಾಗಾಗಿ ನಮಗೆ 15 ದಿನದಲ್ಲಿ ಒಂದು ದಿನ ಆ ಒಂದು ನಮ್ಮ ಒಂದು ಶರೀರ ಒಳಭಾಗದಲ್ಲಿ ಖಾಲಿ ಇರಬೇಕು ಅಂತ, ಅಂದ್ರೆ ಏನು ಕೂಡ ನಾವು ಆಹಾರವನ್ನು ಸೇವಿಸಬಾರದು ಅಂತ ನಮಗೆ ವಿಜ್ಞಾನ ಕೂಡ ಹೇಳುತ್ತೆ, ಮತ್ತೆ ಶಾಸ್ತ್ರ ಕೂಡ ಹೇಳುತ್ತೆ. ಹಾಗಾಗಿ ಈ ಏಕಾದಶಿ ಅದರದೇ ಆದ ಮಹತ್ವ. ಮತ್ತೆ ಈ ಏಕಾದಶಿ ಅಂತಂದ್ರೆ ಅದು ಭಗವಂತನ ಆರಾಧನೆಯನ್ನು ಮಾಡುವಂತಹದ್ದು ಒಂದು ದಿನ ಆಗಿರುತ್ತೆ. ಯಾಕೆಂದ್ರೆ ಉಪ ಅಂತಂದ್ರೆ ಭಗವಂತನ ಹತ್ತಿರವನ್ನು ಕೂತ್ಕೊಂಡು ನಾವು ಆ ಭಗವಂತನನ್ನು ಕೊಂಡಾಡುವಂತಹದ್ದು, ಆರಾಧನೆಯನ್ನು ಮಾಡುವಂತಹದ್ದು ಏಕಾದಶಿ ಅಂತ. ಹಾಗಾಗಿ ನಮಗೆ ಅದರಲ್ಲಿ ಕೂಡ ವಿಶೇಷವಾಗಿ ನಾಳೆ ವೈಕುಂಠ ಏಕಾದಶಿ. ಇಡೀ ನಮಗೆ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ. ಆ 24 ಏಕಾದಶಿಗಳಲ್ಲಿ ಒಂದು ಪ್ರಥಮ ಏಕಾದಶಿ ಒಂದು ಮಹತ್ವವಾದಂತಹದ್ದು. ಎರಡನೇದಾಗಿ ವೈಕುಂಠ ಏಕಾದಶಿ ತುಂಬಾ ಕೂಡ ಮಹತ್ವ ಉಂಟದ್ದು. ಹಾಗಾಗಿ ಈ ವೈಕುಂಠ ಏಕಾದಶಿ ದಿವಸ ನಮಗೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖವಿದೆ. ಸಾಕ್ಷಾತ್ ಆ ಭಗವಂತನು ಆ ಒಂದು ವೈಕುಂಠ ದ್ವಾರವನ್ನು ತೆಗೆದು ಆ ಒಂದು ಭಕ್ತರು ಯಾರು ಆ ಒಂದು ವೈಕುಂಠ ಏಕಾದಶಿ ದಿನ ಉಪವಾಸಗಳನ್ನು ಮಾಡಿಕೊಂಡು ಯಾರು ನನ್ನ ಸ್ಮರಣೆಯನ್ನು ಮಾಡುತ್ತಾರೋ, ಯಾರು ನನ್ನನ್ನು ಆರಾಧನೆಯನ್ನು ಮಾಡ್ತಾರೋ, ಅಥವಾ ಯಾರು ವೈಕುಂಠ ದ್ವಾರಕ್ಕೆ ಹೋಗಿ ನನ್ನನ್ನು ದರ್ಶನವನ್ನು ಮಾಡ್ತಾರೋ ಅವರಿಗೆ ಮೋಕ್ಷವನ್ನು ನಾನು ಪ್ರಾಪ್ತಿ ಮಾಡ್ತೇನೆ, ಅವರಿಗೆ ಮೋಕ್ಷವನ್ನು ಕೊಡ್ತೇನೆ ಎಂಬುದಾಗಿ ನಮಗೆ ಪುರಾಣಗಳಲ್ಲಿ ಆ ಒಂದು ಉಲ್ಲೇಖವಿದೆ. ಹಾಗಾಗಿ ವಿಶೇಷವಾಗಿ ಆ ವೈಕುಂಠ ಏಕಾದಶಿ ದಿವಸ ನಾವು ಪ್ರಾತಃ ಕಾಲದಲ್ಲಿ ಇದ್ದು ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ದೇವರ ಆರಾಧನೆಯನ್ನು ಮಾಡಿಕೊಂಡು ಉಪವಾಸಾದಿಗಳನ್ನು ಮಾಡಿಕೊಂಡು ಸಾಧ್ಯವಾದರೆ ಆ ಒಂದು ವೈಕುಂಠ ಸ್ಥಾನ ಆಗಿರ್ತಕ್ಕಂತಹ ತಿರುಪತಿಗೆ ಹೋಗಿ ಆ ಭಗವಂತನನ್ನು ದರ್ಶನ ಮಾಡುವಂತಹದ್ದು, ಅಥವಾ ನಾವು ಇಂತಹ ಜಾಗದಲ್ಲೇ ಇರತಂತಹ ಒಂದು ವೆಂಕಟೇಶ್ವರ ದರ್ಶನವನ್ನು ಮಾಡುವುದರಿಂದ ನಮಗೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತೆ. ಮತ್ತೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮಾದಿಗಳನ್ನು ಮತ್ತೆ ಆ ಒಂದು ನಾರಾಯಣ ಅಷ್ಟಾಕ್ಷರ ಮಂತ್ರ ಇರ್ಬೋದು, ಕೃಷ್ಣಾಕ್ಷರ, ಆ ಭಗವಂತನನ್ನು 108 ಸಲ ಜಪವನ್ನು ಮಾಡುವುದರಿಂದ ಆ ಒಂದು ವೈಕುಂಠ ಏಕಾದಶಿ ದಿವಸ ಮೋಕ್ಷ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಮಗೆ ಒಂದು ಸನ್ಯಾಸಿಗಳಿರ್ಬೋದು, ಯೋಗಿಗಳಿರ್ಬೋದು, ಅಥವಾ ಸಜ್ಜನರು ಯಾರು ಭಗವಂತನಕ್ಕೆ ಹತ್ತಿರವಾಗಿರ್ತಾರೋ, ಭಗವಂತನ ಮೇಲೆ ಯಾರು ಪ್ರೀತಿಯನ್ನು ಇಟ್ಕೊಂಡಿರ್ತಾರೋ ಅವರು ಮೋಕ್ಷಕ್ಕೋಸ್ಕರ ಹುಡುಕ್ತಾ ಇರ್ತಾರೆ. ಅಂತ ಮೋಕ್ಷವನ್ನು ಸಾಧನೆ ಮಾಡಬೇಕು ಅಂತ ಒಂದು ಇರುವಂತಹ ಯೋಗಿಗಳಿರ್ಬೋದು, ಮನುಷ್ಯರಿರ್ಬೋದು, ಸಜ್ಜನಿರ್ಬೋದು, ಇಂತಹ ವೈಕುಂಠ ಏಕಾದಶಿಯನ್ನು ಉಪವಾಸವನ್ನು ಮಾಡಿ ಆಚರಣೆಯನ್ನು ಮಾಡಿ ಆ ಒಂದು ವಿಷ್ಣು ಸಹಸ್ರನಾಮದ ಪಾರಾಯಣ ಮತ್ತು ಆ ವೈಕುಂಠ ದೇವರ ಶ್ರೀನಿವಾಸನ ದರ್ಶನ ಮಾಡುವುದರಿಂದ ಅವರಿಗೆ ಪರಿಪೂರ್ಣ ಮೋಕ್ಷ ಪ್ರಾಪ್ತಿಯಾಗಿ ವೈಕುಂಠ ಲೋಕವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಶ್ರೀಕೃಷ್ಣ ಅರ್ಪಣಮಸ್ತು.